ಶ್ರೀಮತಿ ನಯನಾ ಗಣೇಶ್ ವಿದ್ಯಾವರ, ಶ್ರೀಮತಿ ಸರಳಾ ಹೆಗಡೆ ಬಂದಳಿಕೆ ಇವರುಗಳು ದೀಪ ಪ್ರಜ್ವಲನವನ್ನು ಮಾಡುವವರಿದ್ದಾರೆ.
प्राणप्रियं नमोमि पिनाकपाणेः गुणत्रयस्थं कुलदैवतं मे सर्वमङ्गलमङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोस्तुते देवर ಅತಿಥಿ ಗಣ್ಯರ ಅಭ್ಯಾಗತರ ಸಮಕ್ಷಮದಲ್ಲಿ ಮಂಗಳ ಗೌರಿಯನ್ನು ಎಲ್ಲರೂ ಕೂಡ ಒಟ್ಟಾಗಿಟ್ಟುಕೊಂಡು ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿಕೊಳ್ಳುವಂತಹದ್ದು. ಅನಾದಿ ಕಾಲದಿಂದಲೂ ಕೂಡ ಈ ಮಣ್ಣಿನಲ್ಲಿ ವಿಶೇಷವಾಗಿ ಮಂಗಳವಾರದ ದಿವಸದಂದು ದೇವಿಯನ್ನು ಆರಾಧನೆ ಮಾಡಿಕೊಂಡು ಬಂದಂತಹ ಪರಂಪರೆ ನಮ್ಮದು. ಅಂತಹ ಪರಂಪರೆಯಲ್ಲಿ ಇವತ್ತು ನಮಗೆ ದೇವರು ಒದಗಿಸಿಕೊಟ್ಟ ದೊಡ್ಡ ಒಂದು ಭಾಗ್ಯ, ದೇವರ ಕ್ಷೇತ್ರವನ್ನು ಪುನಃ ಜೀರ್ಣೋದ್ಧಾರ ಮಾಡುವಂತಹ ಯೋಗ ನಮಗೆ ಒದಗಿಸಿಕೊಟ್ಟಿದ್ದಾರೆ. ಜೀರ್ಣೋದ್ಧಾರಂ ಪ್ರಕುರ್ವಾಣ ಪೂರ್ವಕರ್ತು ಫಲಂ ಹಿ ಯತ್ ತಸ್ಸೇವ ದ್ವಿಗುಣಂ ಪುಣ್ಯಂ ಫಲಂ ಭವತಿ ಭೂಪತೆ. ಬ್ರಹ್ಮ ಒಮ್ಮೆ ಪುಣ್ಯವನ್ನು ತಕ್ಕಡಿಯಲ್ಲಿ ಇಟ್ಟಂತೆ. ಯಾವ ಪುಣ್ಯ ಅಂದರೆ, ಹೊಸ ದೇವಸ್ಥಾನವನ್ನು ಕಟ್ಟಿದ್ದರೆ ಎಷ್ಟು ಪುಣ್ಯ ಬರುತ್ತೆ ಅಷ್ಟು ಪುಣ್ಯವನ್ನು ಒಂದು ಕಡೆ ತಕ್ಕಡಿಯಲ್ಲಿ ಇಟ್ಟ. ಆದರೆ ತಕ್ಕಡಿ ತೂಗಲಿಲ್ಲ. ಇನ್ನೊಂದೆಡೆ ಹಳೆಯ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದಂತಹ ಪುಣ್ಯವನ್ನು ಮತ್ತೊಂದು ತಕ್ಕಡಿಯಲ್ಲಿ ಇಟ್ಟಾಗ ಜೀರ್ಣೋದ್ಧಾರ ಮಾಡಿದ ಪುಣ್ಯದ ತಕ್ಕಡಿ ಅದು ಭಾರವಾಯಿತು. ಎಷ್ಟು ಭಾರವಾಯಿತು ಅಂತ ಕೇಳಿದರೆ, ಹೊಸದಾಗಿ ದೇವಸ್ಥಾನವನ್ನು ಕಟ್ಟಿದರೆ ಎಷ್ಟು ಪುಣ್ಯ ಬರುತ್ತೋ ಅದಕ್ಕಿಂತ 2 ಪಟ್ಟು ಪುಣ್ಯ ಜೀರ್ಣವಾದ ದೇವಸ್ಥಾನವನ್ನು ಉದ್ಧಾರ ಮಾಡಿದರೆ ಎನ್ನುವಂತಹ ನಿರ್ಧಾರವನ್ನು ಬ್ರಹ್ಮ ತಗೊಂಡ. ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಸೌಭಾಗ್ಯ ಇಂದಿನ ದಿವಸ ಕಾಪು ಮಾರಿಯಮ್ಮ ನಕ್ಷತ್ರದ ಅಭಿವೃದ್ಧಿಯ ನಿಮಿತ್ತದಲ್ಲಿ ನವದುರ್ಗಾ ಲೇಖನ ಯಜ್ಞ, ಅಮ್ಮನ 9 ಹೆಸರುಗಳನ್ನು ಬರೆಯುವುದರ ಮುಖಾಂತರವಾಗಿ
ನಮ್ಮ ಬದುಕಿನಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಜೀವನದಲ್ಲಿ ಅಮ್ಮನ 9 ಹೆಸರುಗಳನ್ನು ಬರೆದುಕೊಳ್ಳುವುದರ ಮುಖಾಂತರವಾಗಿ ಅಮ್ಮನೇ ರಕ್ಷಾ ಕವಚವಾಗಿ ನಿಲ್ಲುವಂತಹ ವಿಶಿಷ್ಟವಾದಂತಹ ಮಂತ್ರ. ಅಂತಹ ಮಂತ್ರದ ಆರಂಭದ ದೀಕ್ಷೆಯನ್ನು, ಸಂಕಲ್ಪವನ್ನು ಪಡೆದುಕೊಳ್ಳುವ ಉದ್ದೇಶದಲ್ಲಿ ಅದರ ನೂತನವಾದಂತಹ ಸಮಿತಿಯನ್ನು, ಈ ಸಮಿತಿಯೂ ಕೂಡ ನಾವು ಮಾಡಬೇಕು ಎನ್ನುವ ಸಂಕಲ್ಪ ಅಲ್ಲ, ದೇವರೇ ಇಂತಹ ವ್ಯಕ್ತಿಗಳನ್ನು ಸೇರಿಸಿಕೊಂಡು ಮಾಡಬೇಕು ಎನ್ನುವಂತಹ ಆಶಯವನ್ನು ಇಟ್ಟುಕೊಂಡ ಪ್ರಕಾರ ಸಮಿತಿಯನ್ನು ಇವತ್ತಿನ ದಿವಸವಾಗಿ ನಾವು ನಿರ್ಮಾಣ ಮಾಡಿಕೊಂಡು ಉದ್ಘಾಟನೆಯನ್ನು ಮಾಡಿಕೊಂಡು ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಎಲ್ಲರೂ ಕೂಡ ಕೈ ಮುಗಿಯುವ, ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿಕೊಳ್ಳುವ. ಕುಪುತ್ರೋ ಜಾಯೇತ ಕ್ವಚಿತಪಿ ಕುಮಾತಾನ ಭವತಿ. ಕೆಟ್ಟ ಮಗ ಹುಟ್ಟಲಿಕ್ಕೆ ಸಾಧ್ಯ ಉಂಟು, ಆದರೆ ಯಾವ ಮಗನೂ ಕೂಡ ನನ್ನ ತಾಯಿ ಕೆಟ್ಟವಳು ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಸಾಧ್ಯ ಇಲ್ಲ. ಅಂತಹ ಜಗನ್ ಮಾತೃಕೆಯಾಗಿರುವಂತಹ ತಾಯಿಯನ್ನು, ಭಗವತಿಯನ್ನು ಮಂಗಳ ಗೌರಿ ಪೂಜೆಯ ಮುಖಾಂತರವಾಗಿ ಎಲ್ಲ ಸಮಸ್ತ ಭಕ್ತ ಸಂದೋಹಕ್ಕೂ ಮಂಗಳವಾಗಬೇಕು ಎನ್ನುವಂತಹ ಸದುದ್ದೇಶವನ್ನು ಇಟ್ಟುಕೊಂಡು ಇವತ್ತಿನ ದಿವಸ ಮಾಡಿದಂತಹ ಮಂಗಳ ಗೌರಿ ಪೂಜೆಯಿಂದ ದೇವರು ಸುಪ್ರೀತರಾಗಬೇಕು. ನಮಗೆಲ್ಲರಿಗೂ ಕೂಡ ಶ್ರೇಯಸ್ಸು, ರಕ್ಷಣೆ, ಸೌಭಾಗ್ಯ, ಆಯುಷ್ಯ, ಆರೋಗ್ಯ, ಭಾಗ್ಯವನ್ನು ಕರುಣಿಸಿ ದೇವರು ಕಾಪಾಡಬೇಕು ಅಂತ ನಾವೆಲ್ಲ ಒಟ್ಟಾಗಿಟ್ಟುಕೊಂಡು ದೇವರ ಸಂದರ್ಭ, ದೇವರ ಸನ್ನಿಧಾನದಲ್ಲಿ ಕೈ ಮುಗಿದು ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿಕೊಳ್ಳುವಂತಹದ್ದು. ಮಂಗಳ ಗೌರಿಯನ್ನು ಸಾಕ್ಷಿಯನ್ನಾಗಿಸಿಕೊಟ್ಟು ಪರಮ ಸಾಕ್ಷಿಯಾದಂತಹ ದೀಪವನ್ನು ಪ್ರಜ್ವಲಿಸಿ ನವದುರ್ಗಾ ಲೇಖನದ ಸಮಿತಿಯನ್ನು ಮಂಗಳ ಗೌರಿಯ ಎದುರುಗಡೆ ದೀಪವನ್ನು ಹಚ್ಚುವುದರ ಮುಖಾಂತರವಾಗಿ ಉದ್ಘಾಟನೆ ಮಾಡಿ ಈಗ ವಿಶಿಷ್ಟವಾದಂತಹ ಪ್ರಕ್ರಿಯೆ 99 ಸುಮಂಗಲಿಯರು ಒಟ್ಟಾಗಿ ದೇವರಿಗೆ ಆರತಿಯನ್ನು 9 ಬಾರಿ ಆರತಿಯನ್ನು ಬೆಳಗಿಸಲಿಕ್ಕಿದೆ. 9 ಮಂತ್ರಗಳನ್ನು ನಾನು ಹೇಳ್ತೇನೆ. ಒಂದೊಂದು ಮಂತ್ರವನ್ನು ಹೇಳುವಾಗ ಒಂದು ಸುತ್ತು ಆರತಿಯನ್ನು ನಿಮ್ಮಲ್ಲಿ ಇಟ್ಟುಕೊಂಡೇ ದೇವರಿಗೆ ನೀವು ಬೆಳಗಬೇಕು. 9 ಬಾರಿ ಈ ಮಂತ್ರವನ್ನು ಹೇಳಿ ಆರತಿಯನ್ನು ಬೆಳಗಿಸಿದ ನಂತರ ಒಬ್ಬೊಬ್ಬರಾಗಿಯೇ ಆ ಆರತಿಯನ್ನು ದೇವರ ಎದುರುಗಡೆ ಇಡಬೇಕು. ಪುಷ್ಪವನ್ನು ಹಿಡಿದಂತಹ ಎಲ್ಲ ಪದಾಧಿಕಾರಿಗಳು ಕೂಡ ಈಗಾಗಲೇ ಉದ್ಘಾಟನೆಗೊಂಡಂತಹ ಸ್ವರ್ಣ ಲೇಖನ ಯಜ್ಞ, ನವದುರ್ಗ ಲೇಖನ ಯಜ್ಞದ ಸಮಿತಿ ಎಲ್ಲ ಪದಾಧಿಕಾರಿಗಳು ಕೂಡ ದೇವರಿಗೆ ಪುಷ್ಪವನ್ನು ಸಮರ್ಪಿಸಿ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಹೊರಡಲಿದ್ದಾರೆ. ಎಲ್ಲರೂ ಕೂಡ ಆರತಿಯನ್ನು ಹಿಡಿದವರು, ಸಭೆಯಲ್ಲಿ ಕೂತವರು ಎಲ್ಲರೂ ಕೂಡ ಗಟ್ಟಿಯಾಗಿ ಹೇಳುವ ಈ ಮಂತ್ರವನ್ನು ಎಲ್ಲರೂ ಕೂಡ ಸೇರಿಕೊಂಡು ಹೇಳೋಣ. या देवी सर्वभूतेषु स्त्रीरूपेण संस्थिता. ತಾಯಿಯಿಂದ ಜಗತ್ತಂತೆ, ಅದು ತಾಯಿಗೆ ಸಮರ್ಪಣೆ ಮಾಡೋಣ ಅಂತ ಹೇಳಿ ನಮ್ಮ ನಯನ ಗಣೇಶ್ ಅವರಿಗೆ ಹೆಸರು ಸರಿ ಇದೆ, ಗಣೇಶನ ಹೆಸರಿದೆ, ಹಾಗಾಗಿ ವಿಘ್ನ ಬರೆದಿರ್ಲಿ ಅಂತ ಹೇಳಿ ಅವರಿಗೆ ಅದನ್ನು ಸಮರ್ಪಣೆ ಮಾಡಿದೆ. ಇವತ್ತು ಕರೆದಿದ್ದಕ್ಕೆ ಒಂದಿಷ್ಟು ಮಾತಾಡಬೇಕು.
ನಾನು ಈ ಮೂರ್ತಿಯಿಂದ ಶುರು ಮಾಡ್ತೀನಿ. ತುಂಬಾ ತಪಶಕ್ತಿ ಇರೋ ಮೂರ್ತಿ ಯಾವುದು ಅಂದ್ರೆ ಮರದಿಂದ ಮಾಡಿದ್ದ ಮೂರ್ತಿ ಅದು. ಶಕ್ತಿಯನ್ನು ಆರಾಧನೆ ಮಾಡ್ಬೇಕಾದ್ರೆ ಶಕ್ತಿ. ಇನ್ನೊಂದು ನೆಕ್ಸ್ಟ್ ದೇವಸ್ಥಾನ ಚಿನ್ನದಾಗ್ಲಿಕ್ಕೆ ಒಂದು ಐಡಿಯಾ ಹೇಳ್ಕೊಡ್ತೀನಿ, ನಾನು ಸೇರ್ಕೊಳ್ತೀನಿ ಅದು. ನಾನು ನನ್ನ ಕೈಲಾದ ಚಿನ್ನ ಮತ್ತೆ ಬೆಳ್ಳಿಯೊಂದಿಗೆ ಮತ್ತೆ ಭೇಟಿ ಆಗ್ಲಿಕ್ಕಿದೆ ದೇವಸ್ಥಾನ. ನಂಗೆ ಗೊತ್ತಿಲ್ಲ, ಇವತ್ತು ಅಮ್ಮನವರು ಬರ್ತಾ ಸುರೇಶಣ್ಣ ಮೊನ್ನೆ ಫೋನ್ ಮಾಡಿದ ಒಂದು ಪ್ರೇರಣೆ ಆಯ್ತು, ಅಮ್ಮನವರಿಗೆ ಬೆಳ್ಳಿ ಸಮರ್ಪಣೆ ಮಾಡಬೇಕು ಅಂತ. ಒಳಗೆ ಹೋಗಿ ನೋಡ್ಬೇಕಾದ್ರೆ ಇಲ್ಲಿ ಬೆಳ್ಳಿ ಬಂಗಾರದ್ದೇ ಕಾನ್ಸೆಪ್ಟ್. ಹಾಗಾಗಿ ಒಂದಿಷ್ಟು ನನ್ನ ಕಡೆಯಿಂದನೂ ನನ್ನ ಡಿವೋಟಿಗಳ ಕಡೆಯಿಂದನೂ ಈ ಅಳಿಲು ರಾಮನ ಸೇತುವೆಗೆ ಮರಳು ತಂದಾಗೆ ನಾವೊಂದು ಸ್ವಲ್ಪ ಚಿನ್ನ ಬೆಳ್ಳಿಯ ಮರಳಂತಂದು ಹಾಕುವ ಅಂತ ಹೇಳಿ. ಜೊತೆಗೆ ನಮ್ಮ ಹೆಣ್ಣು ಮಕ್ಕಳಿಗೆಲ್ಲ ಒಂದು ರಿಕ್ವೆಸ್ಟ್, ಇಲ್ಲಿ ಜೀಶಂಕರ್ ಅವರ ಪ್ರಯೋಗ ಮಾಡಿದ್ರು ಅಲ್ವಾ, ಲಕ್ಷ್ಮಿಯನ್ನ ಚಿನ್ನದ ಕಲಶ ಇಡೋ ಹಿಸ್ಟರಿಯ ಪ್ರಯೋಗ ಮಾಡಿದ್ದು ಮಾಡಿದವರು ಇಲ್ಲೇ ಇದ್ದಾರೆ. ಅಲ್ಲಿ ಕಾನ್ಸೆಪ್ಟ್ ಏನಿತ್ತು, ಎಲ್ಲ ಹೆಣ್ಣು ಮಕ್ಕಳು ಒಂದೊಂದು ಗ್ರಾಮ್ ಚಿನ್ನ ತಂದುಕೊಟ್ಟು